ನಮಸ್ಕಾರ ಸ್ನೇಹಿತರೆ. ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಇಂದು ನಾವು ಸಮಯದ ಬಗ್ಗೆ ಮಾತನಾಡೋದಿಲ್ಲ. ಇಂದು ನಾವು ಒಂದು ಯುಗದ ಬಗ್ಗೆ ಮಾತನಾಡಲಿದ್ದೇವೆ. ನಿಮ್ಮ ರಾಶಿ ತುಲಾ ಆಗಿದ್ದರೆ, ಅಂದರೆ ನಿಮ್ಮ ಚಂದ್ರ ರಾಶಿ ತುಲಾ ಆಗಿದ್ದರೆ, ನೀವು ಕಳೆದ 2.5 3 ವರ್ಷಗಳಿಂದ ವಿಚಿತ್ರವಾದ ಗೊಂದಲದಲ್ಲಿ ಬದುಕುತ್ತಿದ್ದೀರಿ. ಕೆಲವೊಮ್ಮೆ ಅದೃಷ್ಟ ಜೊತೆ ನೀಡುತ್ತಿದೆ ಎಂದು ಅನ್ನಿಸಿದರೆ, ಇನ್ನು ಕೆಲವೊಮ್ಮೆ ಕೈಗೆ ಬಂದ ಅವಕಾಶ ಜಾರಿ ಹೋಗುತ್ತದೆ. ಒಂದು ಅಸಹಾಯಕತೆ ಅಥವಾ ಮಜ್ಬೂರಿ ಎನಿಸುತ್ತಿದೆ. ಆದರೆ ಸ್ನೇಹಿತರೆ, ಸಂತೋಷಪಡಿ. ಏಕೆಂದರೆ ಇಂದು ನಾನು ನಿಮಗೆ 2026, 2027, 2028, 2029 ಮತ್ತು 2030ರ ಸಂಪೂರ್ಣ ಕಥೆಯನ್ನು ಹೇಳಲು ಬಂದಿದ್ದೇನೆ. ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಗ್ರಹಗಳಾದ ದೇವಗುರು ಬೃಹಸ್ಪತಿ ಮತ್ತು ಕರ್ಮಫಲದಾತ ಶನಿ ನಿಮ್ಮ ಜಾತಕದಲ್ಲಿ ತಮ್ಮ ಅತ್ಯಂತ ಶಕ್ತಿಶಾಲಿ ಅವಸ್ಥೆಗಳಿಗೆ ಬರಲಿರುವ ಸಮಯವಿದು. ಮುಂಬರುವ 5 ವರ್ಷಗಳಲ್ಲಿ ನೀವು 2 ವಿಭಿನ್ನ ಅನುಭವಗಳನ್ನು ಪಡೆಯಲಿದ್ದೀರಿ. ಒಂದೆಡೆ 2026 ಮತ್ತು 2027ರಲ್ಲಿ ನಿಮ್ಮ ವೃತ್ತಿ ಜೀವನದ ಅತ್ಯುನ್ನತ ಶಿಖರವನ್ನು ನೀವು ನೋಡಲಿದ್ದೀರಿ. ಅಲ್ಲಿ ಗುರು ಉಚ್ಚರಾಗಿ ಹಂಸ ಪಂಚ ಮಹಾಪುರುಷ ರಾಜಯೋಗವನ್ನು ರೂಪಿಸುತ್ತಾರೆ. ಮತ್ತೊಂದೆಡೆ 2028ರ ನಂತರ ಶನಿದೇವರು ನಿಮ್ಮ ಪರೀಕ್ಷೆ ತೆಗೆದುಕೊಳ್ತಾರೆ. ನಿಮ್ಮ ಸಂಬಂಧಗಳನ್ನು ಹಿಂಡಿ ನೋಡುತ್ತಾರೆ ಮತ್ತು ನಿಮ್ಮನ್ನು ಕಬ್ಬಿಡದಂತೆ ಬಲಪಡಿಸುತ್ತಾರೆ. ನಿಮ್ಮ ಹಣೆಬರಹದ ಪುಸ್ತಕದ ಮುಂದಿನ 5 ಪುಟಗಳನ್ನು ಓದಲು ನೀವು ಸಿದ್ಧರಿದ್ದೀರಾ? ನಿಮ್ಮ ಡೈರಿ ಮತ್ತು ಪೆನ್ ತೆಗೆದುಕೊಳ್ಳಿ, ನೀರು ಕುಡಿಯಿರಿ. ಏಕೆಂದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನಾನು ಜ್ಯೋತಿಷಿಯಾಗಿ ಅಲ್ಲ, ನಿಮ್ಮ ಕುಟುಂಬದ ಸದಸ್ಯನಾಗಿ ನಿಮಗೆ ಮಾರ್ಗದರ್ಶನ ನೀಡಲಿದ್ದೇನೆ. ಬನ್ನಿ, ತುಲಾ ರಾಶಿಯ ಅತಿ ದೊಡ್ಡ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ. ತುಲಾ ರಾಶಿಗೆ ಈ ಸಮಯದಲ್ಲಿ ಮತ್ತು ಮುಂಬರುವ ವರ್ಷಗಳಲ್ಲಿ 3 ಗ್ರಹಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮೊದಲನೆಯದಾಗಿ ರಾಹುವಿನ ಬಗ್ಗೆ ಮಾತನಾಡೋಣ. ಪ್ರಸ್ತುತ, ಅಂದರೆ ನೀವು ಈ ವಿಡಿಯೋವನ್ನು ನೋಡುತ್ತಿರುವಾಗ, ರಾಹು ನಿಮ್ಮ 5ನೇ ಮನೆಯಲ್ಲಿ ಪಂಚಮ ಭಾವ ಸಂಚರಿಸುತ್ತಿದ್ದಾರೆ. ನಮ್ಮ ಡೇಟಾ ಪ್ರಕಾರ ಈ ಸ್ಥಿತಿ ಡಿಸೆಂಬರ್ 2026ರವರೆಗೆ ಇರುತ್ತದೆ. 5ನೇ ಮನೆ ನಿಮ್ಮ ಬುದ್ಧಿವಂತಿಕೆಯ ಸ್ಥಾನ. ರಾಹು ಅಲ್ಲಿ ಕುಳಿತು ಏನು ಮಾಡುತ್ತಿದ್ದಾರೆ? ಅವರು ನಿಮ್ಮ ಯೋಚಿಸುವ ಸಾಮರ್ಥ್ಯದ ಮೇಲೆ ಮಂಜು ಮುಸುಕುವಂತೆ ಮಾಡುತ್ತಿದ್ದಾರೆ. ಅವರು ನಿಮ್ಮನ್ನು ಗೊಂದಲಕ್ಕೀಡು ಮಾಡುತ್ತಿದ್ದಾರೆ. ನಾನು ತುಂಬಾ ಸ್ಮಾರ್ಟ್ ಎಂದು ನಿಮಗೆ ಅನ್ನಿಸಬಹುದು, ಆದರೆ ವಾಸ್ತವವಾಗಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಇದು ರಾಹುವಿನ ಆಟವಾಗಿದ್ದು, ಅದು ನಿಮ್ಮನ್ನು ಶಾರ್ಟ್ಕಟ್ ಅಥವಾ ಸುಲಭವಾಗಿ ಹಣ ಗಳಿಸುವ ಕಡೆಗೆ ತಳ್ಳುತ್ತಿದೆ. ಇದು 2026ರವರೆಗಿನ ಅತಿ ದೊಡ್ಡ ಅಪಾಯವಾಗಿದೆ. ಎರಡನೆಯವರು ನಮ್ಮ ರಕ್ಷಕ, ದೇವಗುರು ಬೃಹಸ್ಪತಿ. ಗುರು ನಿಮಗೆ ತಾರಕನಾಗಿ ಬರುತ್ತಿದ್ದಾರೆ. ಪ್ರಸ್ತುತ ಗುರು ನಿಮ್ಮ 8ನೇ ಮತ್ತು 9ನೇ ಮನೆಯ ಸಂಚಾರದಲ್ಲಿದ್ದಾರೆ. ಆದರೆ 2026ರ ಮಧ್ಯದಲ್ಲಿ ಅವರು 12 ವರ್ಷಗಳಿಗೊಮ್ಮೆ ಬರುವಂತಹ ಸ್ಥಾನಕ್ಕೆ ಬರಲಿದ್ದಾರೆ. ಅವರು ನಿಮ್ಮ 10ನೇ ಮನೆಯಲ್ಲಿ, ಅಂದರೆ ಕರ್ಮಭಾವದಲ್ಲಿ ಉಚ್ಚರಾಗುತ್ತಾರೆ. ಗುರು ಉಚ್ಚನಾದಾಗ ಅವನು ಕೇವಲ ಕೊಡುವುದಿಲ್ಲ, ಮನೆಯ ಛಾವಣಿ ಹರಿದು ಸಂಪತ್ತನ್ನು ಸುರಿಸುತ್ತಾನೆ. ಮತ್ತು 3ನೇಯವರು ಕರ್ಮಫಲದಾತ ಶನಿದೇವರು. ಶನಿ ಪ್ರಸ್ತುತ ಮೀನರಾಶಿಯಲ್ಲಿ 6ನೇ ಮನೆಯ ಕಡೆಗೆ ಚಲಿಸುತ್ತಿದ್ದಾರೆ. 6ನೇ ಮನೆಯಲ್ಲಿ ಶನಿ ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಅವರು ಶತ್ರುಗಳನ್ನು ನಾಶಪಡಿಸುತ್ತಾರೆ. ಆದರೆ 2027ರಿಂದ 2028ರವರೆಗೆ ಶನಿ ತನ್ನ ರಾಶಿಯನ್ನು ಬದಲಾಯಿಸಿ ಮೇಷರಾಶಿಗೆ ಹೋಗುತ್ತಾರೆ. ಮೇಷರಾಶಿಯಲ್ಲಿ ಶನಿ ನೀಚರಾಗುತ್ತಾರೆ. ಯೋಚಿಸಿ, ನಿಮಗೆ ನ್ಯಾಯ ಒದಗಿಸುವ ಗ್ರಹವೇ ಸ್ವತಃ ದುರ್ಬಲವಾದರೆ ಏನಾಗುತ್ತದೆ? ಇದು 2028ರ ನಂತರದ ಅತಿ ದೊಡ್ಡ ಸವಾಲಾಗಿರುತ್ತದೆ. ಈ ಸಮಯದಲ್ಲಿ ತುಲಾರಾಶಿಯವರು ಏನು ಅನುಭವಿಸುತ್ತಿದ್ದಾರೆ? ನಿಮ್ಮಲ್ಲಿ ಅನೇಕರಿಗೆ ಅನಿಸುತ್ತಿರಬಹುದು, ಶ್ರಮವೇನೋ ಪೂರ್ತಿ ಹಾಕುತ್ತಿದ್ದೇವೆ, ಆದರೆ ಫಲಿತಾಂಶ ಅಷ್ಟಾಗಿ ಸಿಗುತ್ತಿಲ್ಲ. ಒಂದು ವಿಚಿತ್ರವಾದ ಚಡಪಡಿಕೆ ಇದೆ. ಎಲ್ಲವನ್ನೂ ಬಿಟ್ಟು ಎಲ್ಲಾದರೂ ಓಡಿ ಹೋಗೋಣ ಎನಿಸುತ್ತದೆ. ಆದರೆ ಸ್ನೇಹಿತರೆ, ಓಡಿ ಹೋಗಬಾರದು. ಯಾಕೆಂದರೆ ಪಿಕ್ಚರ್ ಇನ್ನೂ ಬಾಕಿ ಇದೆ. ಈಗ ನಾವು ಈ 5 ವರ್ಷಗಳ ಪ್ರಯಾಣವನ್ನು 3 ಭಾಗಗಳಾಗಿ ವಿಂಗಡಿಸಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಮೊದಲ ಹಂತದ ಬಗ್ಗೆ ಮಾತನಾಡೋಣ. ಈ ಸಮಯ ಈಗಿನಿಂದ ಪ್ರಾರಂಭವಾಗಿ ಡಿಸೆಂಬರ್ 2026ರವರೆಗೆ ಇರುತ್ತದೆ. ಈ ಕಾಲಘಟ್ಟದ ಮುಖ್ಯಾಂಶವೆಂದರೆ ಬುದ್ಧಿಯ ಭ್ರಮೆ ಮತ್ತು ಅದೃಷ್ಟದ ಉದಯ. ನಮ್ಮ ಡೇಟಾದಲ್ಲಿ ಪದೇ ಪದೇ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಅದನ್ನು ನಾನು ನಿಮಗೆ ಕೈಮುಗಿದು ವಿವರಿಸಲು ಬಯಸುತ್ತೇನೆ. ರಾಹು ಪ್ರಸ್ತುತ ನಿಮ್ಮ 5ನೇ ಮನೆಯಾದ ಕುಂಭರಾಶಿಯಲ್ಲಿದ್ದಾರೆ. 5ನೇ ಮನೆ ಜೂಜು, ಲಾಟರಿ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದೆ. ರಾಹು ಇಲ್ಲಿ ಕುಳಿತು ನಿಮಗೆ ಮರೀಚಿಕೆಯನ್ನು ತೋರಿಸುತ್ತಿದ್ದಾರೆ. ನಿಮಗೆ ಇದ್ದಕ್ಕಿದ್ದಂತೆ ಅನಿಸುತ್ತದೆ, ಅರೆ, ಆ ಕ್ರಿಪ್ಟೋ ಕಾಯಿನ್ನಲ್ಲಿ ಹಣ ಹಾಕುತ್ತೇನೆ, ಡಬಲ್ ಆಗುತ್ತದೆ. ಅಥವಾ ಇಂದು ಇಂಟ್ರಾಡೇ ಟ್ರೇಡಿಂಗ್ ಮಾಡೋಣ.
ಡಾಕ್ಟರ್ ಶರ್ಮಾ ಮತ್ತು ಜ್ಯೋತಿಷ್ಯದ ಸಿದ್ಧಾಂತಗಳ ಪ್ರಕಾರ ಇದೊಂದು ಬಲೆ. ನೀವು ಬಹುಶಃ ಒಮ್ಮೆ ಗೆಲ್ಲಬಹುದು, ಆದರೆ ನೀವು ಇದರಲ್ಲಿ ಮುಂದುವರಿದರೆ ನಿಮ್ಮ ಉಳಿತಾಯವನ್ನು ಕಳೆದುಕೊಳ್ಳುತ್ತೀರಿ. ಇದನ್ನು ದಾರುಣ ದುಃಖದ ಯೋಗ ಎಂದು ಕರೆಯಲಾಗಿದೆ. ಆದ್ದರಿಂದ 2026 ಮುಗಿಯುವವರೆಗೆ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಜೂಜು ಅಥವಾ ಹೆಚ್ಚಿನ ಅಪಾಯವಿರುವ ಕಡೆ ಹಾಕಬೇಡಿ. ವಿದ್ಯಾರ್ಥಿಗಳಿಗೆ 5ನೇ ಮನೆಯಲ್ಲಿ ರಾಹು ಇರುವುದು ಏಕಾಗ್ರತೆಯನ್ನು ಹಾಳು ಮಾಡುತ್ತದೆ. ಓದುವಾಗ ಮೊಬೈಲ್ ನೋಡೋಣ, ಸ್ನೇಹಿತರೊಂದಿಗೆ ಸುತ್ತಾಡೋಣ ಎಂದು ಮನಸ್ಸು ಎಳೆಯುತ್ತದೆ. ಕೆಲಸವನ್ನು ನಾಳೆಗೆ ಮುಂದೂಡುವ ಅಭ್ಯಾಸದಿಂದ ದೂರವಿರಿ. ಲವ್ ಲೈಫ್ನಲ್ಲಿ ರಾಹು ನಿಮ್ಮ ಸಂಗಾತಿಯಿಂದ ನೀವು ದೂರವಾದಂತೆ ಅಥವಾ ಕತ್ತರಿಸಲ್ಪಟ್ಟಂತೆ ಭಾವಿಸುವಂತೆ ಮಾಡಬಹುದು. ನೀವು ನಿಮ್ಮ ಸಂಗಾತಿಯಿಂದ ದೂರವಾಗಿ ಬೇರೊಬ್ಬರ ಕಡೆಗೆ ಆಕರ್ಷಿತರಾಗುವ ಸಾಧ್ಯತೆಯಿದೆ. ಇದು ರಾಹುವಿನ ಮಾಯೆ. ಇದರಿಂದ ಎಚ್ಚರದಿಂದಿರಿ, ಇಲ್ಲದಿದ್ದರೆ ಕಟ್ಟಿದ ಸಂಬಂಧ ಮುರಿದು ಹೋಗಬಹುದು. ಆದರೆ ಭಯಪಡಬೇಡಿ, ಏಕೆಂದರೆ ಮೇ 2025ರಿಂದ ಮೇ 2026ರ ನಡುವೆ ಗುರು ನಿಮ್ಮ 9ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸಲಿದ್ದಾರೆ. 9ನೇ ಮನೆ ಅದೃಷ್ಟದ ಸ್ಥಾನ. ಇದರರ್ಥ ರಾಹು ನಿಮ್ಮನ್ನು ಎಷ್ಟೇ ಗೊಂದಲಕ್ಕೀಡು ಮಾಡಿದರೂ ನಿಮ್ಮ ಅದೃಷ್ಟ ನಿಮ್ಮನ್ನು ಬೀಳಲು ಬಿಡುವುದಿಲ್ಲ. ನೀವು ವಿದೇಶಕ್ಕೆ ಹೋಗಿ ಓದುವ ಕನಸು ಕಾಣುತ್ತಿದ್ದರೆ ವೀಸಾ ಸಿಗಲು ಇದು ಅತ್ಯಂತ ಪ್ರಬಲ ಸಮಯ. ಧರ್ಮ ಮತ್ತು ಆಧ್ಯಾತ್ಮದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ತಂದೆ ಅಥವಾ ತಂದೆಗೆ ಸಮಾನರಾದವರಿಂದ ನಿಮಗೆ ಸಹಾಯ ಸಿಗುತ್ತದೆ. ಡಿಸೆಂಬರ್ 2026ರಲ್ಲಿ ರಾಹು ತನ್ನ ಸ್ಥಾನವನ್ನು ಬದಲಾಯಿಸಿ ನಿಮ್ಮ 4ನೇ ಮನೆಯಾದ ಮಕರ ರಾಶಿಗೆ ಬರುತ್ತಾರೆ. ಅಲ್ಲಿಂದಲೇ ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಪ್ರಾರಂಭವಾಗುತ್ತದೆ. ಆದರೆ ಅದಕ್ಕೂ ಮೊದಲು 2026ರ ಮಧ್ಯದಲ್ಲಿ ಒಂದು ಪವಾಡ ನಡೆಯಲಿದೆ. ಈಗ ನಾವು ನಿಮ್ಮ ಜೀವನದ ಸುವರ್ಣ ಯುಗವನ್ನು ಪ್ರವೇಶಿಸುತ್ತಿದ್ದೇವೆ. ಈ ಸಮಯ ಜೂನ್ 2026ರಿಂದ 2028ರ ಮಧ್ಯದವರೆಗೆ ಇರುತ್ತದೆ. ತುಲಾರಾಶಿಯವರೇ, ನೀವು ವಿಡಿಯೋದ ಈ ಭಾಗದಲ್ಲಿದ್ದರೆ ಮುಗುಳ್ನಕ್ಕು ಬಿಡಿ, ಏಕೆಂದರೆ ಈಗ ಗ್ರಹಗಳ ಆಟ ತಿರುವು ಪಡೆಯಲಿದೆ. 2026ರ ಮಧ್ಯದಲ್ಲಿ ಗುರು ಕರ್ಕ ರಾಶಿಯನ್ನು ಪ್ರವೇಶಿಸುತ್ತಾರೆ. ಇದು ನಿಮ್ಮ ಜಾತಕದ 10ನೇ ಮನೆ, ಅಂದರೆ ಕರ್ಮಸ್ಥಾನ. ಜ್ಯೋತಿಷ್ಯದಲ್ಲಿ ಕರ್ಕ ರಾಶಿಯಲ್ಲಿ ಗುರು ಉಚ್ಚರಾಗಿರುತ್ತಾರೆ. ಇದರ ಅರ್ಥವೇನು? ಇದರರ್ಥ ಸಂಪೂರ್ಣ ಶಕ್ತಿ. ಕಳೆದ 5 ಅಥವಾ 6 ವರ್ಷಗಳಿಂದ ನೀವು ಬಡ್ತಿಗಾಗಿ ಕಾಯುತ್ತಿದ್ದರೆ ಅದು ಈಗ ಸಿಗುತ್ತದೆ. ನಿಮಗೆ ಹೊಸ ಜವಾಬ್ದಾರಿಗಳು ಸಿಗುತ್ತವೆ. ನೀವು ರಾಜಕೀಯ, ಮ್ಯಾನೇಜ್ಮೆಂಟ್ ಅಥವಾ ಸರ್ಕಾರಿ ಕೆಲಸದಲ್ಲಿದ್ದರೆ ನಿಮ್ಮ ಪದವಿ ಹೆಚ್ಚಾಗುತ್ತದೆ. ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ. ಇದು ಹಂಸಪಂಚ ಮಹಾಪುರುಷ ರಾಜಯೋಗವನ್ನು ಉಂಟುಮಾಡುತ್ತದೆ. ಇದು ಸಮಾಜದಲ್ಲಿ ನಿಮ್ಮನ್ನು ಗೌರವಾನ್ವಿತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಿಮ್ಮ ಶತ್ರುಗಳು ಕೂಡ ನಿಮ್ಮನ್ನು ಹೊಗಳುತ್ತಾರೆ. ಇದೇ ಸಮಯದಲ್ಲಿ 2026ರಿಂದ 2027ರವರೆಗೆ ಶನಿದೇವರು ಮೀನರಾಶಿಯಲ್ಲಿ ನಿಮ್ಮ 6ನೇ ಮನೆಯಲ್ಲಿ ಇರುತ್ತಾರೆ. 6ನೇ ಮನೆ ರೋಗ, ಸಾಲ ಮತ್ತು ಶತ್ರುಗಳ ಮನೆ. ಶನಿ ಇಲ್ಲಿ ಏನು ಮಾಡ್ತಾರೆ? ಅವರು ಇವುಗಳನ್ನು ನಾಶ ಮಾಡ್ತಾರೆ. ಯಾವುದೇ ಕಾನೂನು ಪ್ರಕರಣ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಪ್ರಬಲ ಸಾಧ್ಯತೆ ಇದೆ. ಹಳೆಯ ಕಾಯಿಲೆಗಳಿಂದ ಪರಿಹಾರ ಸಿಗುತ್ತದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ 2026ರಿಂದ 2027 ನಿಮ್ಮ ಆಯ್ಕೆಯ ವರ್ಷವಾಗಿದೆ. ಶನಿ ನಿಮ್ಮಿಂದ ಕಷ್ಟಪಟ್ಟು ಕೆಲಸ ಮಾಡಿಸುತ್ತಾರೆ ಮತ್ತು ಉಚ್ಚಗುರು ನಿಮಗೆ ಅಧಿಕಾರದ ಕುರ್ಚಿಯನ್ನು ನೀಡುತ್ತಾರೆ. ನಾವು 2027ರ ಮಧ್ಯಕ್ಕೆ ತಲುಪಿದ ತಕ್ಷಣ ಗುರು ಸಿಂಹರಾಶಿಗೆ, ಅಂದರೆ ನಿಮ್ಮ 11ನೇ ಮನೆಗೆ ಹೋಗುತ್ತಾರೆ. 11ನೇ ಮನೆ ಇಚ್ಛಾ ಪೂರೈಕೆಯ ಮನೆ. ಈ ಸಮಯದಲ್ಲಿ ನಿಮ್ಮ ಬಳಿ ಹಣ ಕೇವಲ ಒಂದೇ ಕಡೆಯಿಂದಲ್ಲ, ಹಲವು ಕಡೆಗಳಿಂದ ಬರುತ್ತದೆ. ನೀವು ಮೊದಲು ಹೂಡಿಕೆ ಮಾಡಿದ ಹಣ ಈಗ ಫಲ ನೀಡುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸಹಾಯ ಮಾಡುವ ಹೊಸ ಮತ್ತು ಪ್ರಭಾವಶಾಲಿ ಸ್ನೇಹಿತರು ಸಿಗುತ್ತಾರೆ. ಇಷ್ಟೊಂದು ಒಳ್ಳೆಯ ಸುದ್ದಿಗಳ ಮಧ್ಯೆ ಒಂದು ಸಣ್ಣ ಎಚ್ಚರಿಕೆ. 2026ರಿಂದ 2028ರ ನಡುವೆ ಕೇತು ನಿಮ್ಮ 10ನೇ ಮನೆಯಲ್ಲಿ ಇರುತ್ತಾರೆ. ಉಚ್ಚಗುರು ನಿಮಗೆ ಯಶಸ್ಸನ್ನು ನೀಡುತ್ತಾರೆ, ಆದರೆ ಕೇತು ನಿಮಗೆ ವಿರಕ್ತಿಯನ್ನು ನೀಡುತ್ತಾರೆ. ನೀವು ಆಫೀಸಿನಲ್ಲಿ ಉನ್ನತ ಸ್ಥಾನದಲ್ಲಿರ್ತೀರಿ, ಆದರೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೀರಿ, ಇದೇನಾ ಜೀವನ? ನಾನು ಇದೆಲ್ಲವನ್ನೂ ಬಿಟ್ಟು ಬೆಟ್ಟಗುಡ್ಡಗಳಿಗೆ ಹೋಗಬೇಕು, ನಾನು ಕೆಲಸ ಬಿಡಬೇಕು. ನನ್ನ ಸಲಹೆ ಕೇಳಿ ಸ್ನೇಹಿತರೆ, ಇದು ಕೇತುವಿನ ಭ್ರಮೆ. ಈ ಸಮಯದಲ್ಲಿ ಭಾವನೆಗಳಿಗೆ ಒಳಗಾಗಿ ರಾಜೀನಾಮೆ ನೀಡಬೇಡಿ. ಈ ಯಶಸ್ಸು ಬಹಳ ಕಷ್ಟದಿಂದ ಸಿಕ್ಕಿದೆ, ಅದನ್ನು ಆನಂದಿಸಿ. ವರ್ಕ್ ಫ್ರಮ್ ಹೋಮ್ ಅಥವಾ ಸಂಶೋಧನೆಯಂತಹ ಕೆಲಸಗಳಲ್ಲಿ ಮನಸ್ಸು ತೊಡಗಿಸಿಕೊಳ್ಳಿ, ಆದರೆ ಮೈದಾನ ಬಿಟ್ಟು ಓಡಿ ಹೋಗಬೇಡಿ. ಸ್ನೇಹಿತರೆ, ಈಗ ನಾನು ವಿಡಿಯೋದ ಆ ಭಾಗಕ್ಕೆ ಬರುತ್ತಿದ್ದೇನೆ. ಇದರ ಬಗ್ಗೆ ಜ್ಯೋತಿಷಿಗಳು ಹೆಚ್ಚಾಗಿ ಮಾತನಾಡಲು ಮರೆಯುತ್ತಾರೆ. ಈ ಭಾಗವು ಗೃಹಿಣಿಯಾಗಿರುವ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗಾಗಿ. ನೀವು ಹೌಸ್ ವೈಫ್ ಆಗಿದ್ದು ತುಲಾ ರಾಶಿಯವರಾಗಿದ್ದರೆ 2026ರಿಂದ 2030ರ ಸಮಯವು ನಿಮಗೆ ಕೇವಲ ಅದೃಷ್ಟದ ಆಟವಲ್ಲ, ಇದು ನಿಮ್ಮ ಅಸ್ತಿತ್ವದ ಹೋರಾಟವಾಗಿದೆ. ಯಾಕೆ ಎಂದು ನೀವು ಕೇಳಬಹುದು. ಏಕೆಂದರೆ ಜ್ಯೋತಿಷ್ಯದಲ್ಲಿ ಗೃಹಿಣಿಯ ಜೀವನವು ಮುಖ್ಯವಾಗಿ 2 ಭಾವಗಳ ಮೇಲೆ ನಡೆಯುತ್ತದೆ. 4ನೇ ಮನೆ
ಅಂದರೆ ಮನೆಯ ಸುಖ, ಮತ್ತು 7ನೇ ಮನೆ ಅಂದರೆ ಪತಿಯ ಸುಖ. ಮತ್ತು ವಿಶೇಷವೇನೆಂದರೆ ಮುಂಬರುವ 5 ವರ್ಷಗಳಲ್ಲಿ ಈ 2 ಮನೆಗಳೇ ಹೆಚ್ಚು ಸಕ್ರಿಯವಾಗಿರಲಿವೆ. ಬನ್ನಿ ನಿಮಗಾಗಿ ಈ ಸಮಯವನ್ನು ಡಿಕೋಡ್ ಮಾಡೋಣ. 26ರಿಂದ 27ಕ್ಕೆ ನಿಮ್ಮ ಗೌರವ ಹೆಚ್ಚಾಗುತ್ತದೆ. 26ರ ಮಧ್ಯದಲ್ಲಿ ಗುರು ನಿಮ್ಮ 10ನೇ ಮನೆಯಲ್ಲಿ ಉಚ್ಚರಾದಾಗ ಅದನ್ನು ಕೇವಲ ಉದ್ಯೋಗಸ್ಥರಿಗೆ ಮಾತ್ರ ಎಂದು ಭಾವಿಸಬೇಡಿ. 10ನೇ ಮನೆ ರಾಜ್ಯ ಮತ್ತು ಗೌರವಕ್ಕೆ ಸಂಬಂಧಿಸಿದೆ. ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ಮಾನ ಸನ್ಮಾನ ಹೆಚ್ಚಾಗುತ್ತದೆ. ಬಹುಶಃ ನೀವು ಮನೆಯಲ್ಲೇ ಕುಳಿತು ಯಾವುದಾದರೂ ಸಣ್ಣ ಕೆಲಸವನ್ನು ಪ್ರಾರಂಭಿಸಬಹುದು ಮತ್ತು ಅದು ಹಠಾತ್ತನೆ ತುಂಬಾ ಯಶಸ್ವಿಯಾಗಬಹುದು. ಗುರುವಿನ ದೃಷ್ಟಿ ಧನಭಾವದ ಮೇಲಿದೆ. ಇದರರ್ಥ ಈ 2 ವರ್ಷಗಳಲ್ಲಿ ನೀವು ಮನೆಯ ಉಳಿತಾಯವನ್ನು ಬಹಳವಾಗಿ ಹೆಚ್ಚಿಸುತ್ತೀರಿ. ನಿಮ್ಮ ಬಳಿ ನಿಮ್ಮದೇ ಆದ ಹಣ ಜಮೆಯಾಗುತ್ತದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟುತ್ತದೆ. ಆದರೆ ಸಹೋದರಿಯರೇ, ನಿಮಗೊಂದು ಎಚ್ಚರಿಕೆಯನ್ನೂ ನೀಡಬೇಕಿದೆ. ಡಿಸೆಂಬರ್ 2026ರಲ್ಲಿ ರಾಹು ನಿಮ್ಮ 4ನೇ ಮನೆಗೆ ಬಂದಾಗ ಅವರು ನಿಮ್ಮ ಅಡುಗೆ ಮನೆ ಮತ್ತು ಮಲಗುವ ಕೋಣೆಯ ನೆಮ್ಮದಿಯನ್ನು ಗುರಿಯಾಗಿಸುತ್ತಾರೆ. ಮನೆಯಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಗಿದೆ ಎಂದು ನಿಮಗೆ ಅನಿಸುತ್ತದೆ. ಕೆಲವೊಮ್ಮೆ ನಲ್ಲಿ ಕೆಡುವುದು, ಕೆಲವೊಮ್ಮೆ ಕರೆಂಟ್ ಸಮಸ್ಯೆ, ಕೆಲವೊಮ್ಮೆ ಮನೆಯಲ್ಲಿ ರಿಪೇರಿ ಕೆಲಸದ ಧೂಳು. ನೀವು ಕಿರಿಕಿರಿಗೊಳ್ಳಬಹುದು. ರಾಹು ಹೊಗೆ ಇದ್ದಂತೆ. ಗಂಡನ ಮನೆಯವರ ಕಡೆಯಿಂದ ಅಥವಾ ಮನೆಯ ಸದಸ್ಯರ ನಡುವೆ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ನಿಮ್ಮ ಮಾತಿನ ತಪ್ಪು ಅರ್ಥವನ್ನು ಯಾರಾದರೂ ತೆಗೆದುಕೊಳ್ಳಬಹುದು. ಆದ್ದರಿಂದ 2027 ಮತ್ತು 2028ರಲ್ಲಿ ಮನೆಯಲ್ಲಿ ಯಾವುದೇ ವಾಗ್ವಾದ ನಡೆದರೆ ಅದನ್ನು ನಿಮ್ಮ ಅಹಂಗೆ ತೆಗೆದುಕೊಳ್ಳಬೇಡಿ. ನೆನಪಿಡಿ, ಇದನ್ನು ರಾಹು ಮಾಡಿಸುತ್ತಿದ್ದಾನೆ. ಶಾಂತವಾಗಿರಿ, ಮೌನವಾಗಿರಿ. ಇದರ ನಂತರ 2028ರಿಂದ 2030ರವರೆಗೆ ಪತಿಯೊಂದಿಗಿನ ಸಂಬಂಧದ ಕಡೆಗೆ ಗಮನ ಕೊಡಬೇಕಾಗುತ್ತದೆ. 2028ರಲ್ಲಿ ಶನಿ 7ನೇ ಮನೆಯಲ್ಲಿ ನೀಚರಾದಾಗ ನಿಮ್ಮ ಪತಿ ಭಾರೀ ಒತ್ತಡದ ಮೂಲಕ ಹಾದು ಹೋಗಬಹುದು. ಅವರ ವೃತ್ತಿಜೀವನದಲ್ಲಿ ತೊಂದರೆಯಾಗಬಹುದು ಅಥವಾ ಅವರ ಸ್ವಭಾವ ತುಂಬಾ ಕೋಪದಿಂದ ಕೂಡಿರಬಹುದು. ನೀವು ತುಲಾರಾಶಿಯವರು. ನೀವು ಬ್ಯಾಲೆನ್ಸ್. 2028ರಿಂದ 2030ರವರೆಗೆ ನೀವು ನಿಮ್ಮ ಪತಿಯ ಆಧಾರ ಸ್ತಂಭವಾಗಬೇಕು. ಅವರು ಕೋಪಗೊಂಡರೆ ನೀವು ನೀರಾಗಬೇಕು. ನೀವು ಕೂಡ ಅವರೊಂದಿಗೆ ಜಗಳವಾಡಿದರೆ ಶನಿ ದೇವರು ಮನೆಯ ವಾತಾವರಣವನ್ನು ಹಾಳು ಮಾಡುತ್ತಾರೆ. ವಿಶೇಷ ಪರಿಹಾರವಾಗಿ 2026-27ರಲ್ಲಿ ಪ್ರತಿದಿನ ಸ್ನಾನದ ನೀರಿನಲ್ಲಿ 1 ಚಿಟಿಕೆ ಅರಿಶಿನ ಹಾಕಿ. ಇದರಿಂದ ನಿಮ್ಮ ಗುರು ಬಲಗೊಳ್ಳುತ್ತಾರೆ ಮತ್ತು ಮನೆಯಲ್ಲಿ ನಿಮ್ಮ ಮಾತು ನಡೆಯುತ್ತದೆ. ಮತ್ತು 2027-28ರಲ್ಲಿ ರಾಹು ತೊಂದರೆ ಕೊಟ್ಟರೆ ಪ್ರತಿದಿನ ಸಂಜೆ ಮನೆಯಲ್ಲಿ ಭೀಮಸೇನಿ ಕರ್ಪೂರವೂರವನ್ನು ಉರಿಸಿ. ಇದು ಮನೆಯ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ. ಆದ್ದರಿಂದ ನನ್ನ ಸಹೋದರಿಯರೇ, 2026-27 ನಿಮ್ಮದು. ಆಳ್ವಿಕೆ ನಡೆಸಿ. ಮತ್ತು 2028-30ರಲ್ಲಿದ್ದಲ್ಲಿ ನಿಮ್ಮ ಕುಟುಂಬವನ್ನು ನಿಮ್ಮ ತಿಳುವಳಿಕೆಯಿಂದ ಒಗ್ಗೂಡಿಸಿ ಇಟ್ಟುಕೊಳ್ಳಿ. ಪ್ರತಿ ಬೆಟ್ಟದ ಏರುವಿಕೆಯ ನಂತರ ಒಂದು ಇಳಿಜಾರು ಬರುತ್ತದೆ. ಅಲ್ಲಿ ಎಚ್ಚರಿಕೆಯಿಂದ ನಡೆಯಬೇಕಾಗುತ್ತದೆ. 22ರಿಂದ 22ರವರೆಗೆ ತುಲಾರಾಶಿಯವರಿಗೆ ಮಹಾನ್ ಪರೀಕ್ಷೆಯ ಸಮಯವಾಗಿದೆ. ಏಕೆಂದರೆ ಇಲ್ಲಿ ಶನಿ ದೇವರು ತಮ್ಮ ರೂಪವನ್ನು ಬದಲಾಯಿಸುತ್ತಾರೆ. ಫೆಬ್ರವರಿ 22ರ ಸುಮಾರಿಗೆ ಶನಿ ಮೇಷ ರಾಶಿಯನ್ನು ಪ್ರವೇಶಿಸುತ್ತಾರೆ. ಮೇಷರಾಶಿ ಶನಿಯ ನೀಚ ರಾಶಿ ಮತ್ತು ತುಲಾರಾಶಿಯವರಿಗೆ ಇದು 7ನೇ ಮನೆಯಲ್ಲಿ ಬೀಳುತ್ತದೆ. ಇದೊಂದು ಹೈ ಅಲರ್ಟ್ ಸಮಯ. 7ನೇ ಮನೆಯಲ್ಲಿ ನೀಚ ಶನಿ ಸಂಬಂಧಗಳಲ್ಲಿ ಒರಟುತನವನ್ನು ತರುತ್ತಾನೆ. ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಹಂಕಾರದ ಸಂಘರ್ಷ ಉಂಟಾಗಬಹುದು. ಒಬ್ಬರ ಮಾತನ್ನು ಇನ್ನೊಬ್ಬರು ಕೇಳದಿರುವುದು ಅಥವಾ ಒಬ್ಬರನ್ನೊಬ್ಬರು ಕೀಳಾಗಿ ಕಾಣುವುದು. ಇಂತಹ ಪ್ರವೃತ್ತಿಗಳು ಹೆಚ್ಚಾಗಬಹುದು. 28ರಿಂದ 22ರ ನಡುವೆ ನಿಮ್ಮ ಈಗೋ ಅನ್ನು ಮನೆಯ ಹೊರಗೆ ಬಿಟ್ಟು ಬನ್ನಿ. ಸಂಬಂಧ ಉಳಿಸಿಕೊಳ್ಳಬೇಕಾದರೆ ಬಾಗುವುದನ್ನು ಕಲಿಯಬೇಕು. ನೆನಪಿಡಿ, ಈ ಸಮಯವೂ ಕಳೆದು ಹೋಗುತ್ತದೆ, ಆದರೆ ಕಹಿ ಮಾತುಗಳು ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತವೆ. ನೀವು ವ್ಯಾಪಾರ ಮಾಡುತ್ತಿದ್ದರೆ 2028ರಿಂದ 2030ರ ನಡುವೆ ಕುರುಡು ನಂಬಿಕೆ ಇಡಬೇಡಿ. ಪಾಲುದಾರಿಕೆಯಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಯಾವುದೇ ಹೊಸ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು 10 ಬಾರಿ ಯೋಚಿಸಿ. ಸಾಧ್ಯವಾದರೆ ಏಕಾಂಗಿಯಾಗಿ ಕೆಲಸ ಮಾಡಿ. ಇದೇ ಸಮಯದಲ್ಲಿ 2026ರ ಅಂತ್ಯದಿಂದ 2028ರವರೆಗೆ ರಾಹು 4ನೇ ಮನೆಯಲ್ಲಿ ಇರುತ್ತಾರೆ. 4ನೇ ಮನೆ ನಿಮ್ಮ ವಾಸಸ್ಥಾನ. ಮನೆಯಲ್ಲಿ ನವೀಕರಣ, ಒಡೆದು ಕಟ್ಟುವ ಕೆಲಸ ಅಥವಾ ಸ್ಥಳ ಬದಲಾವಣೆಯ ಯೋಗಗಳಿವೆ. ಮನೆಯಲ್ಲಿ ಶಾಂತಿ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ನೀವು ಸೂಟ್ಕೇಸ್ ಮೇಲೆ ಬದುಕುತ್ತಿರುವಂತೆ ಭಾಸವಾಗುತ್ತದೆ. ಆಸ್ತಿಯ ಕಾಗದ ಪತ್ರಗಳಲ್ಲಿ ಗೊಂದಲ ಉಂಟಾಗಬಹುದು. ಯಾವುದೇ ಜಮೀನು ಅಥವಾ ಮನೆ ಖರೀದಿಸುವಾಗ ಕಾನೂನು ಪರಿಶೀಲನೆ ಖಂಡಿತ ಮಾಡಿಸಿ. ಆದರೆ ಸ್ನೇಹಿತರೆ, ಗಾಬರಿಯಾಗಬೇಡಿ. ನಮ್ಮ ಡೇಟಾದಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಹೇಳಲಾಗಿದೆ. ಶನಿ 7ನೇ ಮನೆಯಲ್ಲಿ ನೀಚರಾಗಿದ್ದರೂ
ಅಲ್ಲಿಂದ ಅವರುವರು ನಿಮ್ಮ ಮೊದಲ ಮನೆ ಅಂದರೆ ಲಗ್ನವನ್ನ ನೋಡುತ್ತಿದ್ದಾರೆ. ತುಲಾ ರಾಶಿಯಲ್ಲಿ ಶನಿ ಯೋಗಕಾರಕ. ಇದರರ್ಥ ಸಂಬಂಧಗಳಲ್ಲಿ ಎಷ್ಟೇ ಒತ್ತಡವಿದ್ದರೂ ವೈಯಕ್ತಿಕವಾಗಿ ನೀವು ಕಬ್ಬಿಡದಂತೆ ಗಟ್ಟಿಯಾಗುತ್ತೀರಿ. ನಿಮ್ಮ ಸಹನಾಶಕ್ತಿ ಹೆಚ್ಚಾಗುತ್ತದೆ. ನೀವು ಕಷ್ಟಗಳಿಗೆ ಹೆದರುವುದಿಲ್ಲ, ಬದಲಾಗಿ ಅವುಗಳನ್ನು ದಿಟ್ಟತನದಿಂದ ಎದುರಿಸುತ್ತೀರಿ. ಲಗ್ನದ ಮೇಲಿನ ಶನಿಯ ದೃಷ್ಟಿ ನಿಮ್ಮನ್ನು ಶಿಸ್ತಿನಿಂದ ಇರುವಂತೆ ಮಾಡುತ್ತದೆ. ಜೊತೆಗೆ ಶನಿ 8ನೇ ಮನೆಯಿಂದ 5ನೇ ಮನೆಯನ್ನು ನೋಡುತ್ತಾರೆ. ಇದು ನಿಮ್ಮ ಬುದ್ಧಿಯನ್ನು ಸ್ಪಷ್ಟಗೊಳಿಸುತ್ತದೆ. 2025-26ರಲ್ಲಿ ರಾಹು ಉಂಟುಮಾಡಿದ್ದ ಗೊಂದಲವನ್ನ ಶನಿ 2028ರಲ್ಲಿ ಸರಿಪಡಿಸುತ್ತಾರೆ. ನೀವು ಬಹಳ ಪ್ರಬುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಸ್ನೇಹಿತರೆ, ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರೂ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಬೀಗಕ್ಕೂ ಕೀಲಿ ಕೈಯಿದೆ. ಪರಿಹಾರಗಳು ಅಂತಹ ಛತ್ರಿಗಳಿದ್ದಂತೆ. ಅವು ಮಳೆಯನ್ನು ತಡೆಯಲಾರವು, ಆದರೆ ನಿಮ್ಮನ್ನು ನೆನೆಯದಂತೆ ಕಾಪಾಡಬಲ್ಲವು. ಡೇಟಾ ಸೆಟ್ ಆಧಾರದ ಮೇಲೆ 2026ರಿಂದ 2030ಕ್ಕೆ ಇವು ನಿಮಗಾಗಿ ಇರುವ ಮಹಾ ಪರಿಹಾರಗಳು. ಮೊದಲನೇದಾಗಿ ಶನಿದೇವರಿಗಾಗಿ. ವಿಶೇಷವಾಗಿ 2028ರ ನಂತರ ಶನಿ ನೀಚರಾದಾಗ ಅಥವಾ ಅಷ್ಟಮ ಶನಿ ದಯ್ಯ ನಡೆಯುತ್ತಿರುವಾಗ ಶನಿಯನ್ನು ಶಾಂತವಾಗಿ ಇಡುವುದು ಕಡ್ಡಾಯ. ಪ್ರತಿ ಶನಿವಾರ ಒಂದು ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ. ಇದನ್ನು ಛಾಯಾಪಾತ್ರ ಎಂದು ಕರೆಯುತ್ತಾರೆ. ಮತ್ತು ನಂತರ ಅದನ್ನು ಶನಿ ದೇವಸ್ಥಾನಕ್ಕೆ ದಾನ ಮಾಡಿ. ಅಗತ್ಯವಿರುವವರಿಗೆ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡಿ. ಮತ್ತು ಅತ್ಯಂತ ಮುಖ್ಯವಾಗಿ, ನಿಮ್ಮಗಿಂತ ಕೆಳಗಿನ ನೌಕರರು, ಕಾರ್ಮಿಕರು ಮತ್ತು ಸ್ವಚ್ಛತಾ ಸಿಬ್ಬಂದಿಯೊಂದಿಗೆ ಬಹಳ ಗೌರವದಿಂದ ನಡೆದುಕೊಳ್ಳಿ. ಇದೇ ನಿಜವಾದ ಶನಿ ಪೂಜೆ. ರಾಹುವಿಗಾಗಿ ಈಗಿನಿಂದ 2026ರವರೆಗೆ ಬುದ್ಧಿ ಭ್ರಮೆ ಮತ್ತು ತಪ್ಪು ನಿರ್ಧಾರಗಳಿಂದ ತಪ್ಪಿಸಿಕೊಳ್ಳಲು ಪ್ರತಿದಿನ ಪಕ್ಷಿಗಳಿಗೆ ಕಾಳು ಹಾಕಿ. ಮಸೂರ ಬೇಳೆ ಅಥವಾ ಬಡವರಿಗೆ ಚಪ್ಪಲಿ ಶೂಗಳನ್ನು ದಾನ ಮಾಡಿ. ಸೂರ್ಯಾಸ್ತದ ನಂತರ ಓಂ ರಾಮ್ ರಾಹವೇ ನಮಃ ಎಂದು ಜಪಿಸಿ. ಗುರುವಿನ ಬಳಕ್ಕಾಗಿ ತನ್ಮೂಲಕ 2026ರಿಂದ 2027ರ ವೃತ್ತಿ ಜೀವನದ ಉತ್ತುಂಗದ ಸಂಪೂರ್ಣ ಲಾಭ ಪಡೆಯಲು ಗುರುವಾರದಂದು ಕಡಲೆಬೇಳೆಯನ್ನು ಹಸುವಿಗೆ ತಿನ್ನಿಸಿ ಅಥವಾ ದೇವಸ್ಥಾನಕ್ಕೆ ಕೊಡಿ. ನಿಮ್ಮ ಗುರುಗಳು, ಶಿಕ್ಷಕರು ಮತ್ತು ತಂದೆಯನ್ನು ಗೌರವಿಸಿ. ಮತ್ತು ಈ ಎಲ್ಲದರ ಮೇಲೆ ಪ್ರತಿಯೊಂದು ಗ್ರಹದೋಷವನ್ನು ಕತ್ತರಿಸಬಲ್ಲ ಒಂದು ಶಕ್ತಿ ಇದೆ, ಅದು ಶ್ರೀ ಹನುಮಂತ. ನಿತ್ಯ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಇದು ನಿಮ್ಮನ್ನು ರಾಹುವಿನ ಭಯ ಮತ್ತು ಶನಿಯ ಕಷ್ಟ ಎರಡರಿಂದಲೂ ಕಾಪಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ಇದು 2026ರಿಂದ 2030ರ ನೀಲನಕ್ಷೆ. 2026 ಮತ್ತು 2027ರಲ್ಲಿ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ವೃತ್ತಿಜೀವನ ಮತ್ತು ಹಣ ಸಂಪಾದಿಸಲು ಹಾಕಿ. ಈ ಅವಕಾಶ 12 ವರ್ಷಗಳ ನಂತರ ಮತ್ತೆ ಬರುತ್ತದೆ. ಮತ್ತು 2028ರಿಂದ 2030ರಲ್ಲಿ ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಶಾಂತವಾಗಿರಿ ಮತ್ತು ತಾಳ್ಮೆಯಿಂದಿರಿ. ನೆನಪಿಡಿ, ಗ್ರಹಗಳು ಕೇವಲ ಪ್ರಭಾವ ಬೀರುತ್ತವೆ, ಆದರೆ ನಿರ್ಧಾರ ನಿಮ್ಮದಾಗಿರುತ್ತದೆ. ನೀವು ತುಲಾ ರಾಶಿಯವರು ಸಮತೋಲನ ಮಾಡುವುದು ನಿಮ್ಮ ರಕ್ತದಲ್ಲೇ ಇದೆ, ಮತ್ತು ಈ ಸಮಯವನ್ನು ಸಹ ನೀವು ಬ್ಯಾಲೆನ್ಸ್ ಮಾಡುತ್ತೀರಿ ಎಂಬ ನಂಬಿಕೆ ನನಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಸ್ಪಷ್ಟತೆಯನ್ನು ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ಮಾಹಿತಿಯು ಬಹಳ ಆಳವಾಗಿದೆ, ಆದ್ದರಿಂದ ನಿಮ್ಮ ತುಲಾ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಅವರು ತಮ್ಮ ಭವಿಷ್ಯವನ್ನು ಪ್ಲಾನ್ ಮಾಡಬಹುದು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ನಲ್ಲಿ ಬರೆಯಿರಿ. ಮತ್ತು ಹೌದು, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ, ಏಕೆಂದರೆ ನಾವು ನಿಮಗಾಗಿ ಇಂತಹ ವಿವರವಾದ ಮತ್ತು ಲಾಜಿಕಲ್ ವಿಡಿಯೋಗಳನ್ನು ತರುತ್ತಲೇ ಇರುತ್ತೇವೆ. ದೇವರು ನಿಮ್ಮ ಮೇಲೆ ಕೃಪೆ ತೋರಲಿ. ನೀವು ಹೋರಾಟದಿಂದ ಹೊರಬಂದು ಯಶಸ್ಸಿನ ಕಡೆಗೆ ಸಾಗಲಿ. ಇದೇ ನನ್ನ ಹಾರೈಕೆ. ಜೈ ಹಿಂದ್, ಜೈ ಭಾರತ್. ಹರ ಹರ